ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 3/8/2016 ರಿಂದ ಸ್ವಚ್ಛಗಾರನಾಗಿ ಸರ್ಕಾರಿ ನೌಕರಿ ಮಾಡುತ್ತಿರುವ ಪರಮಾನಂದ ಭಗವಂತ ಕಾಂಬಳೆ ಈತ ಸರ್ಕಾರಿ ನೌಕರಿಗೆ ಸೇರಿರುವ ಸಂದರ್ಭದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಹುದ್ದೆ ಪಡೆದುಕೊಂಡಿದ್ದಾನೆ. ಇಷ್ಟೇ ಅಲ್ಲದೆ ತಾನು ಸರ್ಕಾರಿ ನೌಕರನಾಗಿದ್ರೂ ಸಹ ವರ್ಷಕ್ಕೆ 2,10,732 ರು ವೇತನ ಪಡೆಯುತ್ತಿದ್ರೂ ಸಹ ಈತ ತನ್ನ ಹೆಸರಿನಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತು ತಂದೆ ತಾಯಿ ಹೆಸರಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಪಡೆಯುತ್ತಿದ್ದ ಬಗ್ಗೆ ಆರ್ಟಿಐ ಮೂಲಕ ದಾಖಲೆಗಳನ್ನು ಪಡೆದು ಮಾನ್ಯ ತಹಸೀಲ್ದಾರರು ರಬಕವಿ ಬನಹಟ್ಟಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಇವರಿಗೆ ದಾಖಲೆ ಸಹಿತ ದಿನಾಂಕ 20/9/2023 ರಂದು ದೂರು ನೀಡಿದ್ರಿಂದ ಮತ್ತು ಈತನ ಮೇಲೆ ಆರೋಪ ಸಾಬೀತಾಗಿರುವುದರಿಂದ ದಿನಾಂಕ 22/2/2024 ರಂದು ಈತನಿಗೆ 1,67,260 ರು ದಂಡ ವಿಧಿಸಲಾಗಿದೆ. ಸಸಲಾಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾಗಾರ ಹುದ್ದೆಯ ನೇಮಕಾತಿ ಸಂದರ್ಭದಲ್ಲಿ ನೇಮಕಾತಿಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದು ಅಲ್ಲದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಕ್ರಮವಾಗಿ ನೇಮಕಾತಿ ಹೊಂದಿದ್ದ ಬಗ್ಗೆ ತನಿಖೆಯಿಂದ ಸಾಬೀತಾಗಿರುವುದರಿಂದ ಸ್ವಚ್ಛತಾಗಾರ ಹುದ್ದೆಯಿಂದ ವಜಾಗೊಳಿಸಿ ಈತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. 9 ವರ್ಷದಿಂದ ಸ್ವಚ್ಛತಾಗಾರ ಹುದ್ದೆಯಿಂದ ಪಡೆದ ವೇತನದ ಜೊತೆಗೆ ಬಡ್ಡಿ ಸಹಿತ ಸರ್ಕಾರಕ್ಕೆ ತುಂಬಿಸಬೇಕು. ಒಂದು ವೇಳೆ ಈತನನ್ನು ಹುದ್ದೆ ವಜಾಗೊಳಿಸದೆ ಕ್ರಿಮಿನಲ್ ಕೇಸ್ ದಾಖಲಿಸದೆ ಬಡ್ಡಿ ಸಹಿತ ಹಣ ವಸೂಲಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಬಾಗಲಕೋಟ ಜಿಲ್ಲಾಧ್ಯಕ್ಷರಾದ ರತಕಾಂಬಳೆ ಆಗ್ರಹಿಸಿದ್ದಾರೆ. ಬಡ್ಡಿ ಸಹಿತ ಹಣ ವಸೂಲಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ದಶರಥ ಕಾಂಬಳೆ ಆಗ್ರಹಿಸಿದ್ದಾರೆ. ಹಾಗೂ ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಾರುತಿ ನಾಯಕ್ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಮಾನಂದ ಭಗವಂತ ಕಾಂಬಳೆಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ನೌಕರಿ ಪಡೆದು ಸರ್ಕಾರದ ಸಂಬಳ ಪಡೆದು ಸರ್ಕಾರಕ್ಕೆ ಮೋಸ ಮಾಡಿದ ಪರಮಾನಂದ ಭಗವಂತ ಕಾಂಬಳೆ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಮತ್ತು ಈತನ ನೇಮಕ ಮಾಡಿಕೊಂಡಿರುವವರ ಮೇಲೆ ಕೂಡ ಕೇಸ್ ಮಾಡಿ ಜೈಲಿಗೆ ಅಟ್ಟಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಈತನ ಮೇಲೆ ಕ್ರಮ ಕೈಗೊಳ್ಳದೇ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಕೋರ್ ಕಮಿಟಿ ಸದಸ್ಯ ಮಂಜುನಾಥ್ ನಾಯಕ್, ಶಿವಾನಂದ ಶೇರ್ಖಾನೆ, ಪುಂಡಲಿಕ ಹಿರೇಹಿಪ್ಪಲ್ಲಿ, ಶಿವಾನಂದ ಪಾಟೀಲ್, ರಮೇಶ್ ಕಾಂಬಳೆ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀ ಮಾರುತಿ ನಾಯಕ್, ಸಂಪಾದಕರು ಪತ್ರಕರ್ತರ ಧ್ವನಿ 24x7 ನ್ಯೂಸ್. ಅವ್ರು ಬರಂಗಿಲ್ಲ ಅಂತ ಹೇಳಿದ್ರು. ನೇರವಾಗಿ ಹೇಳ್ಬಿಟ್ಟು ಅವ್ರು ಯಾರೂ ಬರಂಗಿಲ್ಲ, ನಾವು ಈಗ ಗ್ರಾಮ ಸಭೆ ಮಾಡಕ್ಕೆ ಹೇಳಿದ್ರು. ಆ ಗ್ರಾಮ ಸಭೆ ಮಾಡೋಂಥ ವ್ಯಕ್ತಿಗಳು ಯಾರೂ ಅರ್ಜಿ ಕೊಡಕ್ಕೆ ಹೋದ್ರು, ಸಾರ್ವಜನಿಕ ಯಾವುದೂ ಅರ್ಜಿ ತಗೊಳ್ಳಿಲ್ಲ. ವೈಯಕ್ತಿಕ ಕೆಲಸ ಮಾಡಿದ್ರೆ ಅದನ್ನು ಮಾಡಲಿಲ್ಲ, ಅದು ತಗೊಳ್ಳಿಲ್ಲ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಲ್ಲಿ ಸಂಬಂಧಿಕರಾಗಲಿ ಅವ್ರು ಮಾತ್ರ ಕೆಲಸ ಮಾಡ್ಲಿಕ್ಕೆ ಅರ್ಜಿ ತಗೊಂಡ್ರೆ ಸಾರ್ವಜನಿಕ ಯಾವುದೋ ಒಂದು ಅರ್ಜಿ ತಗೊಂಡು 1 ಕೋಟಿ ರೂಪಾಯಿ ಉದ್ಯೋಗ ಖಾತೆ ಯೋಜನೆ ಕೆಲಸ ಮಾಡ್ತಾರೆ. 2,100 ಮಂದಿ ಲೇಬರ್ ಕೆಲಸ ಮಾಡ್ತಾರೆ. ಅವ್ರು ಯಾರು ಎಲ್ಲ ಕೆಲಸ ಮಾಡೋರಲ್ಲ, ಎಲ್ಲ ಬೋಗಸ್ ಕೆಲಸ ಮಾಡ್ತಾರೆ. ದಾರಿಗೆ ಹೋಗೋರೆಲ್ಲ ಕರ್ಕೊಂಡ್ ಫೋಟೋ ತೆಗಿತಾರೆ. ಅವ್ರಿಗೆ ಮಾತ್ರ 50 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಮುಂಜಾನೆ ಬಂದ್ರೆ 50 ರೂಪಾಯಿ ಕೊಡ್ತಾರೆ, ಸಾಯಂಕಾಲ ಬಂದ್ರೆ 50 ರೂಪಾಯಿ ಕೊಡ್ತಾರೆ. ಒಟ್ಟು ಕೆಲಸ ಮಾಡ್ತಾರೆ. ಓದಿದೆಲ್ಲ ವಿಡಿಯೋಗೆ 5% ಕಮಿಷನ, ಸೆಕ್ರೆಟರಿಗೆ 2% ಕಮಿಷನ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ 5% ಕಮಿಷನ, ತಾಲೂಕು ಪಂಚಾಯತ್ ಇವರಿಗೆ ಒಂದು 5% ಕಮಿಷನ್ ಐತಿ. ಇದನ್ನೆಲ್ಲ ಏನೈತಿ ರಾಜಕೀಯ ಕೈವಾಡ ಐತಿಲ್ಲ. ಸಾರ್ವಜನಿಕರಿಗೆ ಉದ್ಯೋಗ ಕೊಡಬೇಕು ನಮ್ದು ಅಭಿಪ್ರಾಯ ಐತಿ. ನಮ್ಮ ಸಂಘಟನೆ ಮುಖಾಂತರ ಆಗ್ರಹ ಮಾಡ್ತೀವಿ. ಒಂದು ವೇಳೆ ಇಷ್ಟೆಲ್ಲ ನಮ್ಮ ಮೀಡಿಯಾದವ್ರ ಮುಂದೆ ಹೇಳೋದು ಇನ್ನೊಂದು ಇಷ್ಟಪಡ್ತೀನಿ. ನನ್ನ ಮೇಲೆ ಇನ್ನೂ ಹಳ್ಳಿ ಆದ್ರೂ ಸಹಿತ ಏನಾದ್ರು ಈ ಪರಮಾನಂದ ಭಗವಂತ ಕಾಂಬಳೆ ಮತ್ತು ಅವರ ಮೇಲೆ ಇವರೆಲ್ಲ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.